ಸರ್ ಹಿಂದೆ ವಿಡಿಯೋ ಮಾಡಿದ್ರಲ್ಲ ಅದಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ಈ ಸತಿ ಗಾಡಿ ಕೊಡೋಣ ಸರ್ ನಮ್ಮ ಹತ್ರ 1,35,000ದಿಂದ 15 ಲಕ್ಷದವರೆಗೂ ಗಾಡಿ ಸಿಗುತ್ತೆ ಸರ್ ಶಿಫ್ಟ್ ನೋಡ್ತಿದ್ದೀರಾ 5 ಗಾಡಿ ಇದೆ ನಮ್ಮ ಹತ್ರ ಎಲ್ಲ ಡೀಸೆಲ್ ವೇರಿಯಂಟ್ ಸರ್ 3,75,000 ಸರ್ 4,10,000 ಸರ್ 5,10,000 ಸರ್ 7,45,000 1,65,000 ಸರ್ ಈ ಗಾಡಿ ಎಲ್ಲ ಡೀಟೇಲ್ ಬೇಕಾ ಫುಲ್ ವಿಡಿಯೋ ನೋಡಿ ಸರ್ ಎರ್ಟಿಗಾ ನೋಡ್ತೀರಾ ಬ್ರಿಜಾ ನೋಡ್ತೀರಾ ಸರ್ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡಿ ಸರ್ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. ಭುವನೇಶ್ವರ ಕಾರ್ಸ್ ಅಲ್ಲಿ ಫಸ್ಟ್ ವೆಹಿಕಲ್ ಸರ್ ಇನೋವಾ ಕ್ರಿಸ್ಟಾ ಇಂದ ತಗೊಳ್ಳೋಣ ಸರ್. ಚಾನ್ಸ್ ಪ್ರೈಸ್ ಅಲ್ಲಿ ಕೊಡಬೇಕು ಸರ್ ಇದನ್ನ. ಸರ್ ನೀವು ಹೇಳಿದ್ಮೇಲೆ ಚಾನ್ಸ್ ಪ್ರೈಸ್ ಖಂಡಿತ ಕೊಡೋಣ ಸರ್ 18 ಮಾಡಲು ಸಿಂಗಲ್ ಓನರ್ HR ಗಾಡಿ ಸರ್ ವಿತ್ ರಿಜಿಸ್ಟ್ರೇಷನ್ ಕೆ ಮಾಡಿಸ್ಕೊಡ್ತೀನಿ 13,99,000 ಕೊಡ್ತೀನಿ ಸರ್ ಗಾಡಿ. 18 ಮಾಡಲು 13,99,000. ಹೌದು ಸರ್. ಕರ್ನಾಟಕ ನಂಬರ್. ಹೌದು ಸರ್ ಕರ್ನಾಟಕ ನಂಬರ್ ಮಾಡಿ ಕೊಡ್ತೀನಿ ಸರ್. ಟೈರ್ ಕಂಡೀಷನ್ ಇಂಟೀರಿಯರ್ ತೋರಿಸ್ಬಿಡ್ತೀನಿ ಸರ್. ಟೈರ್ 4 ಹೊಸದಿದೆ ಸರ್. ಟೈರ್ ಕಂಡೀಷನ್ ನೋಡ್ಬೋದು, ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಇಂಟೀರಿಯರ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ನಿಮಗೆ ತೋರಿಸ್ತೀನಿ. AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ನಿಮಗೆ ನೋಡ್ಬೋದು ಟೈರ್ ಕಂಡೀಷನ್, ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತೀನಿ. ರೈಟ್ ರೌಂಡ್ ನಿಮಗೆ ತೋರಿಸೋದಾದ್ರೆ ಗಾಡಿ ಚೆನ್ನಾಗಿದೆ. 2.4G ವೇರಿಯಂಟು ಕ್ರಿಸ್ಟಾ ಯಾರು ಹುಡುಕ್ತಿರೋರಿಗೆ 13,99,000ಕ್ಕೆ ವಿತ್ ಕರ್ನಾಟಕ ನಂಬರು ಮಾಡಿಕೊಡ್ತಿದ್ದಾರೆ ಸರ್. ಲೋನ್ ಆಗುತ್ತಾ ಸರ್? ಖಂಡಿತ ಲೋನ್ ಆಗುತ್ತೆ ಸರ್. ನಿಮ್ಗೆ ಹೆಚ್ಚು ಕಮ್ಮಿ ಒಂದು 9ರಿಂದ 12 ಲಕ್ಷದವರೆಗೂ ಲೋನ್ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿರ್ಬೇಕು ಖಂಡಿತ ಸರ್. ನೆಕ್ಸ್ಟ್ ಇಲ್ಲಿಂದ ನೋಡೋದಾದ್ರೆ ಸರ್ ಇಲ್ಲಿಂದ ನೋಡೋದಾದ್ರೆ ಸರ್ ಡೀಸೆಲ್ ಗಾಡಿ ಬರೀ 1,55,000 ಕೊಡ್ತೀನಿ ಸರ್. ಮುಂದೆ ಬಂದ್ರೆ 1,55,000ಕ್ಕೆ ಡಿಸೈರ್ ಡೀಸೆಲ್ ಗಾಡಿ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸರ್ ಇದು ZDI ಫ್ರೆಶ್ FC ಕೂಡ ಮಾಡಿಸಿದ್ದೀನಿ. ಈ ಗಾಡಿ ನಿಮ್ಗೆ 2,45,000 ಮುಂದೆ ಬನ್ನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 2,45,000 ಹೌದು. ಓಕೆ, ಅದು ನಿಮಗೆ ಮ್ಯಾಗ್ವಿಲ್ ಹಾಕಿದ್ರೆ ನೋಡಬಹುದು. ಡಿಸೈರ್ ZDI ವೇರಿಯಂಟು ಸರ್. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಸರ್. ಇದು ಡಿಸೈರು ನೋಡಿ, ಲಾಯರ್ ಗಾಡಿ ಇದು. ಓಕೆ, ಶೋರೂಮ್ ಮಿಸ್ಟ್ರಿ ಓಡಿರೋ ಗಾಡಿ, ABS ಕೂಡ ಬರುತ್ತೆ ಇದ್ರಲ್ಲಿ ಸರ್. ಇದು 4,90,000 ಮಾಡ್ಕೊಡ್ತೀನಿ ಬನ್ನಿ ಸರ್. ಭುವನೇಶ್ವರಿ ಕಾರ್ಸ್ಗೆ ಮಾಡಲ್ 2015 ಮಾಡಲು ABS ಗಾಡಿ ಸರ್. ವಿತ್ ABS ಗಾಡಿ 4,90,000ಕ್ಕೆ. ಹೌದು ಸರ್. ಬಂದ್ರೆ ನೆಗೋಷಿಯೇಟ್ ಸರ್. ಬನ್ನಿ ಸರ್ ಮಾಡ್ಕೊಡೋಣ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಸರ್, ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ 2017 ಮಾಡಲು 4,10,000 ಸರ್. ಮುಂದೆ ಬಂದ್ರೆ ಭುವನೇಶ್ವರಿ ಕಾರ್ಸ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 17 ಮಾಡಲ್ ಡೀಸೆಲ್. ಹೌದು ಸರ್. 4,10,000 ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ರೌಂಡ್ ಫಿಗರ್ ಅನ್ನೋ ಚಾನ್ಸ್ ಇದೆಯಾ ಸರ್? ರೌಂಡ್ ಫಿಗರ್ ಏನಿಲ್ಲ, ಮುಂದೆ ಬನ್ನಿ ಇನ್ನು ಒಳಗಡೆನೆ ಮಾಡ್ಕೊಡೋಣ. ಓಕೆ, ನಿಮಗೆ 17 ಮಾಡಲು ಡೀಸೆಲ್ ಗಾಡಿ ಸಿಕ್ತಿರೋದು 4 ಲಕ್ಷದ ಒಳಗಡೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಪೆಟ್ರೋಲ್. ನೆಕ್ಸ್ಟ್ ಪೆಟ್ರೋಲು ಇದು 2014 ಮಾಡಲು ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಇದು ನಿಮ್ಗೆ 375 ಹೇಳ್ತೀನಿ. ಮುಂದೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಓಕೆ, VXI ವೇರಿಯಂಟ್ ಆಗಿರುತ್ತೆ. ಒಂದು 50,000 ತಗೊಂಡ್ಬನ್ನಿ ಸರ್, ಸಾಕು. ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಡಸ್ಟರ್ ನೋಡೋದಾದ್ರೆ ಸರ್ ಡಸ್ಟರ್ 2015 ಸಿಂಗಲ್ ಓನರ್ ಗಾಡಿ ಸರ್. ಇದು ಕೂಡ ಒಂದು ಒಳ್ಳೆ ರೇಟ್ ಕೊಡೋಣ ನಿಮ್ಗೆ. ಈ ಗಾಡಿ ನಿಮ್ಗೆ 485 ಹೇಳ್ತೀನಿ. ಮುಂದೆ ಬನ್ನಿ ಸರ್, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 4,85,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಈ ಒಂದು ಟೈರ್ ಕಂಡೀಷನ್ ನೋಡ್ಬೋದು, ಆಲ್ಮೋಸ್ಟ್ 80 to 90% ಟೈರ್ಸ್ ಇದೆ. ಮ್ಯಾಗ್ವಿಲ್ ಯಾವುದು RXZ ಸರ್ ಇದು? ಸರ್ RXL ವೇರಿಯಂಟ್ ಆಗಿರುತ್ತೆ. 85 PS ಸಿಸ್ಟಮ್ ಎಲ್ಲ ಬರುತ್ತೆ. 85 PS ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಡೀಸೆಲ್ ಅಲ್ಲಿ ಡಸ್ಟರ್ ಹುಡುಕ್ತಿರೋರಿಗೆ 480 ಸರ್. ಎಷ್ಟು ಹೇಳಿದ್ರಿ ಸರ್? 485. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಬ್ರೀಜಾ ಹೋಗ್ತಿದ್ರೆ 3 ಗಾಡಿ ಇತ್ತು ಸರ್ ಲಾಸ್ಟ್ ಅಲ್ಲಿ. ಈ ಗಾಡಿ ಸೇಲ್ ಆಯ್ತು, ಇನ್ನು 1 ಗಾಡಿ ಇರೋದು ಸರ್. ಈಗ ಒಂದಿದೆ ನಿಮ್ಗೆ ಕರೆಕ್ಟ್ 3 to 4 ಡೇಸ್ ಅಲ್ಲಿ ಇನ್ನು 5 ಗಾಡಿ ಬರ್ತಾ ಇದೆ. ಟಾಪ್ ಎಂಡ್ ಮಾಡಲು ಬರ್ತಾ ಇದೆ. ಎಲ್ಲ ಡೀಸೆಲ್. ಎಲ್ಲ ಡೀಸೆಲ್ ಗಾಡಿ, ಎಲ್ಲ ZDI. ಎಲ್ಲ ZDI VDI 2 ಬರ್ತಾ ಇದೆ. ಓಕೆ, ಇದು ಡೀಟೇಲ್ಸ್ ಸರ್. ಇದು ಸರ್ 2018 ಮಾಡಲು ಇದು NOC ತಕ್ಕೊಟ್ರೆ ಸರ್ ಬರೀ 5.5 ಲಕ್ಷ ಕೊಡ್ತೀನಿ ಸರ್. 18 ಮಾಡಲು ಸಿಂಗಲ್ ಓನರ್ NOC ತಕ್ಕೊಡ್ತೀನಿ. 5.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್. 5,50,000ಕ್ಕೆ 18 ಮಾಡಲು ಡೀಸೆಲ್. ಇದು ZDI VDI ವೇರಿಯಂಟ್. VDI ಆಪ್ಷನಲ್ ವಿತ್ ಕರ್ನಾಟಕ ಬೇಕು ಅನ್ನೋದಾದ್ರೆ ಏನಾದ್ರು ಕರ್ನಾಟಕ ಬೇಕು ಅನ್ನೋದಾದ್ರೆ ಎಕ್ಸ್ಟ್ರಾ ನಿಮ್ಗೆ 95,000 ಆಗುತ್ತೆ ಅಷ್ಟೇ. ಮೋಸ್ಟ್ ಡಿಮಾಂಡೆಡ್ ಸರ್ ಎರ್ಟಿಗಾ ನೋಡೋದಾದ್ರೆ ಇದು ಡೀಸೆಲ್ ವೇರಿಯಂಟ್ VDI ಸರ್. ZDI ಸರ್ ಎರ್ಟಿಗಾ ಭುವನೇಶ್ವರಿ ಕಾರ್ಸ್ ಅಲ್ಲಿ ನಿಮ್ಗೆ ಒಳ್ಳೆ ರೇಟಲ್ಲಿ ಗಾಡಿ ಕೊಡೋಣ ಸರ್. ಬರೀ 5,25,000 ಕೊಡೋಣ ಬನ್ನಿ ಸರ್. ಲೋನ್ ಬೇಕಾ? ನೀವು ಬರೀ 25,000 ತಗೊಂಬನ್ನಿ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ZDI ಸರ್. VDI ಆಪ್ಷನ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಓಕೆ, ಮಾಡಲ್ ಸರ್ ಇದು 14 ಮಾಡಲು. 14 ಮಾಡಲ್ 5 ಲಕ್ಷ ಡೀಸೆಲ್ ಗಾಡಿ. 5,25,000 ಮಾಡ್ಕೊಡ್ತೀನಿ ಸರ್. 5,25,000 ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಇಲ್ಲ ಸರ್, ಅದೇ ಫೈನಲ್. ಈಗ ಅದೇ ಫೈನಲ್. ಹೌದು, 25,000 ಡೌನ್ ಪೇಮೆಂಟ್. 25,000 ಡೌನ್ ಪೇಮೆಂಟ್ ಅಲ್ಲಿ. ಓಕೆ ಸರ್, ಹಾಗೆ ನೋಡ್ತಿದ್ರೆ ಹೋಂಡಾ ಬ್ರಿಯೋ ಸರ್. ಬ್ರಿಯೋ ಇದು ಓಕೆ ಸಿಂಗಲ್ ಓನರ್ ತುಂಬಾ ಚೆನ್ನಾಗಿರೋಂಥ ಗಾಡಿ ಸರ್. ನಿಮಗೆ ಬರೀ 68,000 ಓಡಿದೆ. ಟಾಪ್ ಎಂಡ್ ಮಾಡಲು ಸರ್. 2,75,000 ಕೊಡ್ತೀನಿ ಸರ್. ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 2,75,000ಕ್ಕೆ ಹೋಂಡಾ ಬ್ರಿಯೋ ಟಾಪ್ ಎಂಡು ಮ್ಯಾಗ್ವಿಲ್ ಅಲ್ಲಿ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ. V ವೇರಿಯಂಟ್ ಆಗಿರೋದು ಗಾಡಿ ನೋಡ್ಬೋದು. ಹೋಂಡಾ ಬ್ರಿಯೋ ಕಲಿಯೋಕ್ಕೆ ಲೇಡೀಸ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದು ಸಿಟಿ ಓಡೋಕೆ ಬೆಸ್ಟ್. ಪೆಟ್ರೋಲ್ ವೇರಿಯಂಟು ಸರ್. ಪೆಟ್ರೋಲ್ ವೇರಿಯಂಟು ಬರೀ 68,000 ಶೋರೂಮ್ ಹಿಸ್ಟ್ರಿ ಓಡಿದೆ ಗಾಡಿ. ಓಕೆ ಸರ್, ಹಿಂದ್ಗಡೆ ಹೋಗೋದಾದ್ರೆ ಇನ್ನೊಂದು ಸ್ವಿಫ್ಟ್ ಇರೋದು ಸರ್. ಸ್ವಿಫ್ಟ್ ಪೆಟ್ರೋಲ್ ಗಾಡಿ. ಓಕೆ,
2017 ಮಾಡಲು LXi ಆಪ್ಷನಲ್ಲು 4 ಪವರ್ ವಿಂಡೋ ಇದೆ, ಎಲ್ಲ ಇದೆ ಸರ್. ಇದು NOC ತಕ್ಕೊಟ್ರೆ ನಿಮಗೆ 3,45,000 ಕೊಡ್ತೀನಿ ಸರ್. 3,45,000 ಬರೀ 3,45,000 ರೂಪಾಯಿಗೆ 17 ಮಾಡಲ್ ಗಾಡಿ ಕೊಡ್ತೀನಿ ಸರ್. ಓಕೆ. ಹಾಗೆ ಈ ಕಡೆ ಬರೋದಾದ್ರೆ ಸರ್ ನೆಕ್ಸ್ಟ್ ವೆಹಿಕಲ್ ಇದ್ಯಾವುದು ಸರ್? ಟೊಯಾಟೋ ETS ಲೀವಾ ಸರ್. ಲೀವಾ ಇಟಿಯೋಸ್. ಹೌದು ಸರ್, ETS ಇದು ಪೆಟ್ರೋಲ್ ಗಾಡಿ. ಇದು ನಿಮಗೆ ಸರ್ 1,95,000ಗೆ ಕೆ ಸಮೇತ ಮಾಡಿ ಕೊಡ್ತೀನಿ ಸರ್. ಇಟಿಯೋಸ್ ಗಾಡಿ ನಿಮಗೆ 2 ಲಕ್ಷದ ಒಳಗಡೆ ಸಿಗ್ತಿರೋದು ವಿತ್ ಕರ್ನಾಟಕ ನಂಬರ್ ಜೊತೆಗೆ. ಪೆಟ್ರೋಲ್ ವೇರಿಯಂಟು ಯಾರು ಓಡಿರೋದು ಎಷ್ಟು ಸರ್ ಅಂದಾಜು? ಸರ್ 85,000 ಏನೋ ಓಡಿದೆ. 85,000 ಓಡಿದೆ ಇಟಿಯೋಸು. ಅದು 85,000 ಕಮ್ಮಿನೇ ಅಂತ ಹೇಳ್ಬೋದು ಈ ಗಾಡೀಲಿ. ಪೆಟ್ರೋಲ್ ವೇರಿಯಂಟು ಇಟಿಯೋಸ್ ಬೇಕು ಅನ್ನೋದಕ್ಕೆ. ಸರ್ ನೆಕ್ಸ್ಟು ಹೋಂಡಾ ಇಯಾನ್. ಸರ್ ಹೋಂಡಾ ಇಯಾನು ಇದು ಕೆ ಆಗಿದೆ, ನಂಬರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. 13 ಮಾಡಲು ಸಿಂಗಲ್ ಓನರು ಸರ್. ಇದು 1,85,000 ಕೊಡೋಣ ಸರ್. 1,85,000ಕ್ಕೆ 13 ಮಾಡಲು ಕೆ ಮಾಡಿಸಿ ಸರ್. ಕರ್ನಾಟಕ ಆಗಿದೆ ಅಂತಂದ್ರೆ 13 ಮಾಡಲ್ ಲೋನ್ ಏನಾದರೂ ಚಾನ್ಸ್ ಇದೆಯಾ? ಲೋನು ಆಗುತ್ತೆ, ಲೋನು ಆಗ್ಬೋದು. ಆಗುತ್ತೆ. ಓಕೆ. ನಿಮಗೆ 13 ಮಾಡಲು ಮೈಲೇಜ್ ಚೆನ್ನಾಗಿ ಬರುತ್ತೆ, 20 ಮೈಲೇಜ್ ಬರುತ್ತೆ. ಆ್ಯಂಡ್ ಬೈಕ್ EMI ಈ ಗಾಡಿ ತೊಗೊಂಡು ಹೋಗ್ಬೋದು. ಆಲ್ಮೋಸ್ಟ್ ಒಂದು 5,000 to 6,000 ಬರುತ್ತೆ. ಹಾಗೆ ನೆಕ್ಸ್ಟ್ ವ್ಯಾಗನರ್ ನೋಡೋರಿಗೆ 2 ಗಾಡಿ ಇರೋದು ಸರ್. ಸರ್ ಇದು ಕೂಡ ನಿಮಗೆ ಗಾಡಿ ಕಡಿಮೆ ಓಡಿದೆ, 67,000 ಏನೋ ಓಡಿದೆ ಸರ್. ಇದು 265 ಹೇಳ್ತೀವಿ, ಮುಂದೆ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್. ಕೆ ಮಾಡಿಸ್ಕೊಡ್ತೀವಿ. 2,65,000 ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ವಿತ್ ಕರ್ನಾಟಕ VXi ಗಾಡಿ ಆಗಿರೋದು ಸರ್. ಇದು ಕರ್ನಾಟಕ ನಂಬರ್ ಸರ್. ಸರ್ ಇದು ಕರ್ನಾಟಕ ನಂಬರ್ ಗಾಡಿ ನಿಮಗೆ 2012 ಮಾಡಲು 255 ಮಾಡ್ಕೊಡ್ತೀನಿ ಸರ್. 2,55,000 ಹೌದು ಸರ್. 2,55,000ಕ್ಕೆ 2012 ಮಾಡಲ್. ಹೌದು ಸರ್. ಓಕೆ. VXi ವೇರಿಯಂಟ್ ಅಲ್ವಾ? LXi ವೇರಿಯಂಟ್ ಆಗಿರುತ್ತೆ ಸರ್. ನೆಕ್ಸ್ಟು ರಿಡ್ಸ್. ಸರ್ ರಿಡ್ಸ್ 12 ಮಾಡಲ್ ಇದು. ಓಕೆ. ಇದು ನಿಮಗೆ ಕೆ ಎಲ್ಲ ಮಾಡಿಸಿ 265 ಹೇಳ್ತೀನಿ, ಮುಂದೆ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಪೆಟ್ರೋಲ್ ಗಾಡಿ VXi ವೇರಿಯಂಟ್. ಓಕೆ ಸರ್. ನೆಕ್ಸ್ಟು ಲೋ ಬಜೆಟ್ ಗಾಡಿ ಬೇಕು. ಲೋ ಬಜೆಟಲ್ಲಿ ಒಂದು ಒಳ್ಳೆ ರೇಟಲ್ಲಿ ಗಾಡಿ ಕೊಡೋಣ ಸರ್. ಫ್ರೆಶ್ FC ಕೂಡ ಮಾಡಿಸಿದ್ದೀನಿ, 30ವರೆಗೂ FC ಇದೆ ಸರ್. ಒಂದೇ ಬೆಲೆ 1,28,000 ಗಾಡಿ ಕೊಡ್ತೀನಿ ಸರ್. 1,28,000ಕ್ಕೆ ಗಾಡಿ ಸಿಗ್ತಿರೋದು. ಫ್ರೆಶ್ FC ಸಮೇತ 10 ಮಾಡಲು LXi AC ಪವರ್ ಶೇರಿಂಗ್ 2 ಪವರ್ ವಿಂಡೋ ಬರುತ್ತೆ. ಓಕೆ. ಇದು ಲೆದರು ಹೊಸದು ಹಾಕಿದಾರೆ ಅಂತ ಹೇಳ್ಬೋದು ಸರ್? ಇಲ್ಲ ಸರ್, ಹಳೇದಾ? ಓಕೆ. ನಿಮಗೆ 1,28,000 ಡೆಡ್ಲಿ ಫೈನಲ್ ಪ್ರೈಸ್ ಇದು ಹೇಳ್ತಿರೋದು. FC ಸಮೇತ ಆಗಿದೆ, 30ವರೆಗೂ FC ಇದೆ. ನೋ ನೆಗೋಷಿಯೇಟ್ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಆಲ್ಟೋ ಸರ್. ಆಲ್ಟೋ 800 VXi ವೇರಿಯಂಟ್ ಸರ್. ಆಲ್ಟೋ 800 17 ಮಾಡಲು ಇದು ಕೂಡ ನಿಮ್ಗೆ ಒಂದು ಒಳ್ಳೆ ರೇಟ್ ಗಾಡಿ ಕೊಡೋಣ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿನ 10-20,000 ಡೌನ್ ಪೇಮೆಂಟ್ ತಗೊಂಡು ಗಾಡಿ ತಗೊಂಡು ಹೋಗಿ ಸರ್. ಓಕೆ. ಪ್ರೈಸು ಸರ್ ಇದು 2,65,000 ಹೇಳ್ತೀನಿ ಸರ್, ಮುಂದೆ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡು. 2,65,000 ಸ್ಲೈಟ್ಲಿ ನೆಗೋಷಿಯೇಟ್. ಹೌದು ಸರ್. ಓಕೆ. ಸ್ಯಾಂಟ್ರೋ ಸರ್. ಸರ್ ಸ್ಯಾಂಟ್ರೋ ಇದು 2012 ಮಾಡಲು ಇದು ನಿಮಗೆ 1,65,000 ಕೊಟ್ಬಿಡೋಣ ಸರ್. 1,65,000. ಹೌದು, ಫೈನಲ್ ರೇಟ್ ಅದು. ಓಕೆ. ಮ್ಯಾಗ್ವಿಲ್ ಎಲ್ಲ ಬಂದಿದೆ. ಮ್ಯಾಗ್ವಿಲ್ ಇದೆ, RPM ಇದೆ ಗಾಡಿಯಲ್ಲಿ. ಸರ್ ನೆಕ್ಸ್ಟ್ ಇನೋವಾ ಸರ್. G ವೇರಿಯಂಟು. ಸರ್ ಇನೋವಾ ಈ ಗಾಡಿ ತುಂಬಾ ಕೇಳ್ತಾ ಇರ್ತಾರೆ ಸರ್, 8 ಸೀಟರ್ ಇನೋವಾ ಇದೆಯಾ ಅಂತ ಸರ್. ಇದು ಕೂಡ ಒಂದು ಒಳ್ಳೆ ರೇಟ್ಗೆ ಒಂದು ಒಳ್ಳೆ ಚಾನ್ಸ್ ರೇಟ್ ಕೊಡೋಣ. ಮಾಡಲ್ ಸರ್ ಇದು ಸರ್ 2008 ಮಾಡಲು 3rd ಓನರು ಸರ್. ನಿಮಗಿದು 3,75,000 ಹೇಳ್ತೀನಿ ಸರ್, ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 3,75,000 ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಬನ್ನಿ ವಿಸಿಟ್ ಆಗಿ. ಸರ್ ನೆಕ್ಸ್ಟ್ ವೆಹಿಕಲ್ A ಸ್ಟಾರ್. ಸರ್ A ಸ್ಟಾರ್ ಆಟೋಮೆಟಿಕ್ಗೆ ತುಂಬ ಜನ ಆಟೋಮೆಟಿಕ್ ಗಾಡಿ ಇದೆಯಾ ಅಂತ ಕೇಳ್ತಿದ್ರಿ. ಈ ಗಾಡಿ ನಿಮಗೆ ಬರೀ 29,000 ಗಾಡಿ ಓಡಿದೆ ಸರ್. ಆಟೋಮೆಟಿಕ್ಕು ಇದು ಸಿಂಗಲ್ ಓನರ್ 11 ಮಾಡಲು ಸರ್. ಬರೀ 1,99,000 ಮಾಡ್ಕೊಡ್ತೀನಿ ಸರ್. 1,99,000. ಹೌದು ಸರ್, ಬರೀ 29,000 ಗಾಡಿ ಓಡಿದೆ ವಿತ್ ಕರ್ನಾಟಕ. ಹೌದು. ಓಕೆ. ಇನ್ನೊಂದು ಬ್ರೀಜಾ ಇರೋದು ಸರ್. ಸರ್ ಬ್ರೀಜಾ 2016 ಮಾಡಲು ಇದು ಕೂಡ ಇನ್ನು ಒಂದು 3-4 ಡೇಸಲ್ಲಿ ನಂಬರ್ ಬರುತ್ತೆ, ಸಿಂಗಲ್ ಓನರು ಸರ್. ಇದೊಂದು ಒಳ್ಳೆ ರೇಟ್ ಕೊಡೋಣ ಸರ್. ಡೀಸೆಲ್ ಗಾಡಿ ಏನು ರೇಟ್ ಕೊಡೋಣ ನೀವೇ ಹೇಳಿ ಸರ್. ಸರ್ ವಿತ್ ಕರ್ನಾಟಕ ನಂಬರ್ ಹೇಳ. ಹೌದು ಸರ್. 5.5 ಏನಾದ್ರು ಚಾನ್ಸ್ ಇದೆಯಾ ಸರ್? ಬೇಡ ಸರ್, 5,35,000 ಕೊಡ್ತೀನಿ ಸರ್. ಬಂದು ತಗೊಂಡೋಗಿ ಸರ್. 5,35,000ಕ್ಕೆ 16 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, ಕೆ ಸಮೇತ. ಓಕೆ. 5,35,000ಕ್ಕೆ 16 ಮಾಡಲು ಸ್ವಿಫ್ಟ್ ಬಜೆಟ್ ಅಲ್ಲಿ ನಿಮಗೆ ಬ್ರೀಜಾ ಸಿಗ್ತಿರೋದು ವಿತ್ ಕರ್ನಾಟಕ ನಂಬರ್ ಹೇಳ್ತಿರೋದು ನಾನು. ಸರ್ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ವಿಫ್ಟ್ ತೋರಿಸ್ತೀರಾ ಸರ್? ತೋರ್ಸೋಣ. ಭುವನೇಶ್ವರಿ ಕಾರ್ಸಲ್ಲಿ ಮಾತ್ರ ಸರ್ ಸಾಧ್ಯ ಈ ರೇಟ್ ಗಾಡಿ ಕೊಡೋಕ್ಕೆ ಬ್ರೀಜಾ. ಸರ್ ಭುವನೇಶ್ವರಿ ಕಾರ್ಸು ಅಡ್ರೆಸ್ಸು ನಿಯರ್ ಬೈ ಇರುತ್ತೆ ಸರ್. ಅಡ್ರೆಸ್ ಹೇಳ್ಬಿಡಿ ಸರ್. ಹಂಗೆ ಸರ್ ಅಡ್ರೆಸ್ಸು BDA ಕಾಂಪ್ಲೆಕ್ಸು. ಈ ಕಡೆಯಿಂದ ಬಂದರೆ ನಾಗರಬಾವಿ ಅನ್ನಪೂರ್ಣೇಶ್ವರ ನಗರ BDA ಕಾಂಪ್ಲೆಕ್ಸು, ಬಕಾಸ್ಪುರ ಬಂಡಿಯಿಂದ ಮುಂದೆ HMB ಸ್ಕೂಲ್ ಕಾರ್ನರ್ ಸರ್. ಓಕೆ. ಇಲ್ಲೇ ನಿಮಗೆ ಭುವನೇಶ್ವರಿ ಕಾರ್ಸ್ ಅಂತ ಕಾಣುತ್ತೆ. ಈ ಥರ ಬೆಸ್ಟ್ ಡೀಲಲ್ಲಿ ಗಾಡಿ ಬೇಕು ಅನ್ನೋರಿಗೆ ಭುವನೇಶ್ವರಿ ಕಾರ್ಸಲ್ಲಿ ಬಂದರೆ ಸಾಕು. 35,000ದಲ್ಲಿ ಸ್ವಲ್ಪ ನೆಗೋಷಿಯೇಟ್ ಅನ್ನೋ ಚಾನ್ಸ್ ಇದೆಯಾ ಸರ್? ಇಲ್ಲ ಸರ್, ಅದೇ ಫೈನಲ್ ರೇಟು. 0 ಡೌನ್ ಪೇಮೆಂಟಲ್ಲಿ ಗಾಡಿ ಕೇಳ್ತಿರ್ತೀರಲ್ಲ ಅಂಥವ್ರಿಗೆ ಬನ್ನಿ ಸರ್. ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟಲ್ಲಿ ಕೊಡೋರಿಗೆ ಗಾಡಿ ಮಾಡ್ಕೊಡೋಣ. ಖಂಡಿತ ಸರ್. ನೆಕ್ಸ್ಟ್ ಸ್ವಿಫ್ಟ್ ಹೋಗ್ತಿದ್ರೆ ಸರ್. ಇದು ಡೀಸೆಲ್ ಗಾಡಿ. ಇದು ಸ್ವಲ್ಪ ಓನರ್ ಜಾಸ್ತಿ ಆಗಿದೆ ಸರ್. ಆಫ್ಟರ್ ಮಾರ್ಕೆಟ್ ಅಲೈವಿಲ್ ಕೂಡ ಇದೆ. ಡೀಸೆಲ್ ಗಾಡಿ. ಫ್ರೆಶ್ FC ಕೂಡ ಮಾಡ್ಕೊಡ್ತೀವಿ ಸರ್. ಇದು SR ರೇಟು
2,15,000 ಡೆಡ್ ಫೈನಲ್ ಮಾಡ್ಕೊಡ್ತೀವಿ. 2,15,000. ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ಒಮಿನಿ ಸರ್ Five seater? ಓಮಿನಿ 2013 ಮಾಡಲು ಸೆಕೆಂಡ್ ಓನರು ಸರ್. ಈ ಗಾಡಿ 8 ಸೀಟರ್ ಗಾಡಿ ಆಗಿರುತ್ತೆ. ನಿಮ್ಗೆ ಈ ಗಾಡಿ ನಿಮ್ಗೆ 1,99,000 ಹೇಳ್ತೀನಿ ಸರ್. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 1,99,000. ಹೌದು ಸರ್. ನೆಗೋಷಿಯೇಬಲ್ ಆಗುತ್ತೆ.